ನಮಸ್ಕಾರ, ನಾನು ಬಿ ಎಂ ಗಿರಿರಾಜ್. ನಾನು ಕಾತ್ಯಾಯಿನಿ ಗಿರಿರಾಜ್. ಈಗಷ್ಟೇ ಅನಿರೀಕ್ಷಿತ ಅತಿಥಿಗಳು ಅನ್ನೋ ಚಿತ್ರದ ಒಂದು ಚಂದದ ಲವ್ ಸಾಂಗ್ ಕೇಳ್ಕೊಂಡು ಬಂದ್ವಿ. ಇದನ್ನು ಹರ್ಷಿಕಾ ರಜತ್ ಹೆಗಡೆ ಅವರು ಹಾಡಿದ್ದಾರೆ ಮತ್ತು ಸ್ವಾಮಿನಾಥನ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಪ್ರೇಮ ಅನ್ನೋದು ಒಂದು ಮಾರಾಟದ ಸರಕು ಅಥವಾ ನೆಗೋಷಿಯೇಷನ್ನಿನ ದಾಳ ಅನ್ನುವಂಥದ್ದೇ ಆಗಿರೋ ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಿನ ಪ್ರೀತಿ ಮತ್ತು ದಾಂಪತ್ಯದ ಕಡೆ ಒತ್ತು ಕೊಟ್ಟು ಮಾಡಿರುವಂಥ ಈ ಹಾಡು ತುಂಬ ಚೆನ್ನಾಗಿ ಮೂಡು ಬಂದಿದೆ. ವಿಜುವಲ್ಸ್ ಆಗಿರ್ಬೋದು ಅಥವಾ ಅದರ ಸಾಹಿತ್ಯ, ಸಂಗೀತ, ಅದರ ಒಟ್ಟಾರೆ ಪೂರಣ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನನಗೂ ತುಂಬ ಇಷ್ಟ ಆಯಿತು ಸಾಂಗು. ತುಂಬ ಮೆಲೋಡಿಯಸ್ ಆಗಿದೆ ಮತ್ತು ಪಿಕ್ಚರೈಸೇಷನ್, ಲೊಕೇಶನ್ ಎಲ್ಲ ತುಂಬ ಇಷ್ಟ ಆಯಿತು. ವೆರಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು, ಮೈತ್ರಿ ಜಗ್ಗಿ ಆಮೇಲೆ ಹೀರೋಯಿನ್ ಕೂಡ ತುಂಬಾ ಕ್ಯೂಟ್ ಅನಿಸ್ತು ಸಾಂಗು. ಪಿಕ್ಚರೈಸೇಷನ್ನು, ಕ್ಯಾಮ್ರಾ ವರ್ಕು, ಲೈಟಿಂಗು ಎಲ್ಲನೂ ತುಂಬ ಇಷ್ಟ ಆಯಿತು. ಅಂದರೆ ಒಂಥರ ಸಿಂಪಲ್ ಆಗಿ ನಾನು ಇಷ್ಟಪಡೋ ರೀತಿಯಲ್ಲೇ ಇದೆ. ತುಂಬ ಏನು ಆಡಂಬರ ಆ ಥರ ಏನಿಲ್ಲ. ಒಂದು ಕ್ಯೂಟ್ ಲವ್ ಸ್ಟೋರಿ ಥರ ಅನ್ನಿಸ್ತು ನನಗೆ. ತುಂಬ ಇಷ್ಟ ಆಯಿತು. ಇದರಲ್ಲೊಂದು ಸಾಲಿದೆ, ನೀನು ಬಂದ ಗಳಿಗೆ ಎದೆ ಝಲ್ಲೆಂದಿತ್ತು ಅಂತ. ಸೊ ಅದು ಹೆಚ್ಚಿನವರಿಗೆ ಅವರು ಯಾರಕ್ಕೂ ಒಂದೊಳ್ಳೆ ಸಕ್ಸಸ್ಫುಲ್ ಪ್ರೀತಿ ಅಥವಾ ದಂಪತಿಗಳಾಗದೇ ಇದ್ದರೂ ಕೂಡ ಆ ಒಂದು ಅನುಭವ ಆಗಿರುತ್ತೆ. ಸೊ ನಂದು ಒಂಥರ ಅದೇ ರೀತಿ ಅನುಭವ ಇತ್ತು. ಬಟ್ ಎದೆ ಝಲ್ಲೆಂದಿಲ್ಲ, ಢಮಾರಾಗೋಯ್ತು. ಯಾಕಂತ ಹೇಳಿದರೆ ಇವಳು ನನಗೆ ತುಂಬ ಸಣ್ಣ ವಯಸ್ಸು, ಅಂದರೆ ಹುಡ್ದಾಗಿಂದ ಪರಿಚಯ ನನಗೆ. ಹುಡ್ದಾಗ ನಂಗೆ 3-4 ವರ್ಷ. ಬಟ್ ನನಗಾಗ ಎಲ್ಲರೂ ಮಗು ಹತ್ರ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಮಗುನ ಎತ್ಕೊಂಡು ನಾ ಎತ್ಕೋತೀನಿ ಅಂತ ಹಠ ಮಾಡಿ ಎತ್ಕೊಂಡು ಮಗು ಬೆಳೆಸ್ಬಿಡ್ತೀನಿ ಅಂತೇಳಿ. ಸೊ ಒಂದು ದಿವಸ ಇವಳು ತೊಟ್ಲಲ್ಲಿ ಹಾಕಿಟ್ಟು ಮಲಗಿಸಿ ಹೋಗ್ಬಿಟ್ಟಿದ್ರು. ಮಗು ಎಲ್ಲಿದೆ ಅಂಥೇಳಿ ನಾನು ತೊಟ್ಲು ಹತ್ತಕ್ಕೆ ಹೋಗ್ಬಿಟ್ಟಿದ್ದೆ. ಇವಳು ಬಿದ್ದೋದ್ಲು. ಆ ಸೈಡಿಗೆ ನನ್ನ ಮದುವೆ ಆದ್ಲು. ಸೊ ಆ ಲೈನ್ ನನಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಎದೆ ಝಲ್ ಅಂದಿತ್ತು ಅಂಥೇಳಿ. ಸೊ ಅವತ್ತಿಂದಲೂ ಇವತ್ತಿಗೂ ಝಲ್ಲಾಗಿ ಹೋಗ್ತಾ ಇದ್ವಿ. ಅದರದಿಂದ ಮೇಡಮ್ ಹೇಳ್ಬೇಕು ಅವರು ಎದೆ ಯಾವಾಗ ಝಲ್ ಅಂತ. ಅದು ಸೇಡು ಅಂತೀಯ, ಸೇಡು ಅಂದ್ರೆ ನನಗೆ ಯಾಕೆ ಪನಿಷ್ಮೆಂಟ್ ಕೊಟ್ಕೋತೀನಿ ನಾನು ನಿನ್ನ ಮದುವೆ ಆಗಿ. ಸೊ ಇಷ್ಟೆಲ್ಲ ಇರುತ್ತೆ. ಪ್ರೀತಿ ಅನ್ನೋದೇ ಈ ರೀತಿಯ ಒಂದು ನವಿರಾದ ಬದುಕಿನ ಸತ್ಯವನ್ನು ಅರ್ಥ ಮಾಡಿಕೊಂಡು ಮತ್ತೆ ಜಗಳಾಡ್ಕೊಂಡೇ ಇರ್ತೀವಿ. ನಾನು ಆ್ಯಕ್ಚುಲಿ ಯಾರದೇ ಮದುವೆ ಆದರೂ ಅವರಿಗೆ ಒಂದೇ ಹೇಳೋದು, ಜಗಳಾಡ್ತಾ ಚೆನ್ನಾಗಿರಿ ಅಂತ. ಸೊ ಎಲ್ಲ ಈ ಪ್ರೀತಿ, ಅದರ ಮುನಿಸು, ಅದರ ಒಡಂಬಡಿಕೆ ಎಲ್ಲವನ್ನ ಸೂಕ್ಷ್ಮವಾಗಿ ನಿರ್ದೇಶಕರು ಹಾಡಲ್ಲಿ ಹಿಡಿದಿದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ ಈ ಹಾಡು ಕೇಳಿದ್ರೆ. ಈ ಹಾಡನ್ನು ಪ್ರೇಮಿಗಳದಂದು ಪ್ರೇಮಿಸಿ ಮದುವೆ ಆದವರು ಎಲ್ಲ ರೀತಿಯ ಪ್ರೇಮದ ಸೆಳೆತಕ್ಕೊಳಗಾದವರಿಗೆ ಅರ್ಪಿಸುತ್ತಾ ಈ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೇಮ ಭಾವದಿಂದ ಬದುಕಿ.